ಇವತ್ತಿಂದ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸುಂಕದಕಟ್ಟೆಯಲ್ಲಿ ತೆಗಿಬೇಕಂತ ನನ್ನ ನಸೀಬಲ್ಲಿತ್ತು, ನಾನು ತೆಗ್ದೆ. ಯುವರ್ ಸ್ಮೈಲ್ ಇಸ್ ಸೋ ಬ್ಯೂಟಿಫುಲ್. ನೀವು ಮಾಡಿದ್ರಲ್ಲ ಸೂಪರ್ ಆಗಿದೆ ಅಂತ ಎಲ್ಲ ಕಮೆಂಟ್ಸ್ ಮಾಡ್ತಿದ್ರು. ಕ್ಲೈಂಟ್ಸ್ ಬೋರ್ ಆಗುತ್ತೆ. ಸರ್ ಬಂದ್ಬಿಡಿ. 12 years ಬ್ಯಾಕು ಅಷ್ಟು ಟ್ರೆಂಡಿಂಗ್ ಆಗಿರಲಿಲ್ಲ, ಯಾರು ಈ ಥರ ಮಾಡಿಲ್ಲ ಅನ್ಸುತ್ತೆ. ಎಷ್ಟುದ್ದ ಕಟ್ ಮಾಡಿದ್ದೀವಿ. ನೀವು ಏನು ನಂಗೆ ಕೇಳಿದ್ದು ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಬೇರೆಯವ್ರಿಗೆ ರೆಡಿ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಬನ್ನಿ, ಇಟ್ಸ್ ಲೈಕ್ ಡೂ ಆರ್ ಡೈ. ಹೇರ್ವೇಸ್ ಸಲೂನ್ ವ್ಲಾಗ್ಸಿಗೆ ಸ್ವಾಗತ. ಬನ್ನಿ ಹೋಗೋಣ ಒಳಗಡೆ. ಸಲೂನಲ್ಲಿ ಮ್ಯೂಸಿಕ್ ಹಾಕಲೇಬೇಕು, ಕ್ಲೈಂಟ್ಸಿಗೆ ಬೋರ್ ಆಗುತ್ತೆ. ನನಗೆ ಯೂಟ್ಯೂಬ್ಗೆ ಮ್ಯೂಸಿಕ್ ನಾನು ಹಾಕೋಂಗಿಲ್ಲ, ಏನು ಮಾಡಲಿ ಹೇಳಿ. ಈಗ ಆಸ್ ಆಫ್ ನೌ 2 ನ್ಯಾನೋಪ್ಲಾಸ್ಟಿಯಾ ನಡೀತಾ ಇದೆ, 1 ಹೇರ್ ಕಟ್ ನಡೀತಾ ಇದೆ. ನನ್ನ ಮುಂದೆ ಒಂದಷ್ಟು ಕ್ವಶನ್ಸ್ ಇದೆ, ಎಂಟೈರ್ ಕರ್ನಾಟಕಗೆ ಆನ್ಸರ್ ಬೇಕು. ಫಸ್ಟು ನೀವು ಯಾರು, ನಿಮ್ಮ ಹೆಸರೇನು, ನಿಮ್ಮ ಹೆಸರೇನು, ನೀವೇನು ಮಾಡ್ತೀರಾ, ಎಂಟೈರ್ ಕರ್ನಾಟಕಗೆ ಹೇಳಿ. ನಮಸ್ತೆ, ನನ್ನ ಹೆಸರು ಸಂಧ್ಯಾ, ಎಲ್ಲರೂ ನನಗೆ ಸ್ಯಾಂಡಿ ಅಂತ ಕರೀತಾರೆ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ಈಗ ನನಗೆ ರೆಕಗ್ನಿಷನ್ ಬರ್ತಾ ಇರೋದ್ರಿಂದ ಎಷ್ಟೊಂದು ಜನ ನನಗೆ ಕಮೆಂಟ್ಸಲ್ಲಿ ಹಾಕ್ತಾಯಿದ್ದೀರಾ, ನೀವು ಯಾರು, ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಇರೋರು, ನೀವು ಈ ಕಂಟ್ರಿಯವರೇನಾ ಇಲ್ಲ ಬೇರೆ ಕಂಟ್ರಿಯಿಂದ ಬರ್ತಾಯಿದ್ದೀರಾ, ಎಲ್ಲದಕ್ಕೂ ನಾನು ಈ ವಿಡಿಯೋನಲ್ಲೇ ಆನ್ಸರ್ ಮಾಡ್ತೀನಿ ನಿಮಗೆ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇನೆ. ಓದಿದ್ದು ನ್ಯೂ ಪಬ್ಲಿಕ್ ಸ್ಕೂಲಲ್ಲಿ, ನಾನು 10th ಮುಗಿಸಿದ್ದು ಅಲ್ಲೇ. ಆಫ್ಟರ್ ದ್ಯಾಟ್ ನಾನು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ 5 ವರ್ಷ ಓದಿದ್ದೀನಿ. ನಂದು PU ಮತ್ತು ಡಿಗ್ರಿ ನಾನು ಮೌಂಟ್ ಕಾರ್ಮಲಲ್ಲೇ ಮಾಡಿರೋದು. ಬಟ್ ನಂದು ಕಾಲೇಜಲ್ಲಿ ಸ್ಟಡೀಸಲ್ಲಿ ನಂಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ನನಗೆ ಈ ಮೇಕಪ್ಪು, ಐಲೈನರ್ ಹಾಕೋದು, ಲಿಪ್ಸ್ಟಿಕ್ ಹಚ್ಚೋದು ತುಂಬ ಇಂಟ್ರೆಸ್ಟ್ ಬರ್ತಾಯಿತ್ತು ನನಗೆ. ಅದಕ್ಕೆ ನಾನು ಬ್ಯೂಟಿಷನ್ ಕೋರ್ಸ್ ಮಾಡಬೇಕಂತ ಬ್ಯೂಟಿಷನ್ ಕೋರ್ಸ್ ಮಾಡಿ ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದೆ. ನಾನು ಮೇಕಪ್ ಸ್ಟಾರ್ಟ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಒಂದು 12-13 years ನಾನು ಬರೀ ಬ್ರೈಡಲ್ ಮೇಕಪ್ ಮಾಡ್ತಾಯಿದ್ದೆ. ಲೊಕೇಶನ್ಗೆ ಹೋಗಿ, ಚೌಲ್ಟ್ರಿಗೆಲ್ಲ, ಮ್ಯಾರೇಜ್ ಹಾಲ್ಗೆಲ್ಲ ಹೋಗಿ ನಾನು ಮೇಕಪ್ ಮಾಡಿ ಬರ್ತಾಯಿದ್ದೆ. ನಾನು ಅಂದ್ಕೊಂಡೆ ಓಕೆ, ಈ ಮೇಕಪ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ನಾನು ಮೇಕಪ್ ಕಲಿಯೋಣ ಅಂತ ಡೆಲ್ಲಿಗೆ ಹೋಗಿ, ಡೆಲ್ಲಿನಲ್ಲಿ ನಾನು ಮೇಕಪ್ ಕಲಿತು ವಾಪಸ್ ಬೆಂಗಳೂರಿಗೆ ಬಂದು ಮೇಕಪ್ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ನಾನು ಕಂಟಿನ್ಯೂಯಸ್ 12 years ನಾನು ಮೇಕಪ್ ಮಾಡಿ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಈಗ ಆ 14 years ಏನು ನನ್ನ ಆಸೆ ಇತ್ತು, ನಾನೊಂದು ಸಲೂನ್ ತೆಗಿಬೇಕಂತ, ಇವಾಗ ನಾನು ಸಲೂನ್ ತೆಗೆದಿರೋದು. ಹೇರ್ವೇಸ್ ಯೂನಿಸೆಕ್ಸ್ ಫ್ಯಾಮಿಲಿ ಸಲೂನ್ ಓಪನ್ ಮಾಡಿರೋದು. ಆಲ್ಮೋಸ್ಟ್ ಇವಾಗ 1.5 years ಆಗ್ತಾ ಇದೆ ನಾನು ಓಪನ್ ಮಾಡಿನೇ. ಏನಕ್ಕೆ ಈ ಏರಿಯಾನಲ್ಲಿ ತೆಗ್ದಿದ್ದೀರಾ ಅಂತ ನನಗೆ ಎಷ್ಟೊಂದು ಸಲ ಕೇಳಿದ್ರಿ. ಸುಂಕದಕಟ್ಟೆಯಲ್ಲಿ ಯಾಕೆ ತೆಗ್ದಿದ್ದೀರಾ ಅಂತ. ಇಟ್ಸ್ ಓಕೆ, ಐ ಲೈಕ್ ಇಟ್. ಸುಂಕದಕಟ್ಟೆಯಲ್ಲಿ ತೆಗಿಬೇಕಂತ ನನ್ನ ನಸೀಬಲ್ಲಿತ್ತು, ನಾನು ತೆಗ್ದೆ. ಎಷ್ಟೊಂದು ಜನ ದೂರದಿಂದ ಬಂದು ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತೀರಾ. ಇಟ್ಸ್ ರಿಯಲಿ ಏನಂತೀರಾ, ಮೇ ಬಿ ನಾನು ಹಣೆ ಬರದಲ್ಲಿ ಬರ್ದಿತ್ತು. ನೀವೆಲ್ಲ ಬಂದು ನನ್ನನ್ನು ಭೇಟಿಯಾಗಿ ನನ್ನ ಹತ್ರ ಸರ್ವಿಸ್ ತೊಗೊಂಡೋಗ್ಬೇಕಂತ. ಮೇ ಬಿ ನಮ್ಮದು ಹಂಗೆ ಸರ್ವಿಸ್ ಬೆಸ್ಟಾಗಿ ನಾನು ನಿಮಗೆ ಕೊಡಬೇಕು. ನನ್ನ ಇಂಟ್ರಡಕ್ಷನ್ ವಿಡಿಯೋನಲ್ಲಿ ನಾನು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಹೇಳ್ತೀನಿ. ಇವತ್ತಿಂದ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನೇನು ತೋರಿಸ್ತೀನಿ ಅಂದರೆ, ನಮ್ಮ ಸಲೂನಲ್ಲಿ ಏನೇನು ನಡೆಯುತ್ತೆ, ಕ್ಲೈಂಟು ಬಿಫೋರ್ ಆಫ್ಟರ್, ಮತ್ತು ಕ್ಲೈಂಟ್ ಮಾತಾಡೋದು. ಎಷ್ಟೊಂದು ಜನ ಬರ್ತೀರಾ, ಮ್ಯಾಮ್ ನಮ್ಮ ವಿಡಿಯೋ ಮಾಡಿ ಅಂತ. ನಾನು ಎಲ್ಲಾರ್ದು ವಿಡಿಯೋ ಮಾಡೋಕ್ಕೆ ಆಗಲ್ಲ. ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾರೆ, ಮ್ಯಾಮ್ ವಿಡಿಯೋನೇ ಮಾಡಲ್ಲ ನಮ್ಮದು ಅಂತ. ಬಟ್ ಅದಕ್ಕೋಸ್ಕರ ಅಂತಲೇ ನಾವು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀವಿ. ಫ್ರಮ್ ಟುಡೇ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ನನ್ನ ವೀಡಿಯೋಲ್ಲಿ ಮಾತಾಡ್ಬಿಡಿ. ನಾನು ಡೆಲ್ಲೀಲಿ ಮೇಕಪ್ ಕೋರ್ಸ್ಗಂತ ಹೋಗಿ ಬಂದಾದಮೇಲೆ ನಾನು ಇಲ್ಲೆಲ್ಲ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬೆಂಗಳೂರಲ್ಲಿ. ಅದಾದಮೇಲೆ ದೇರ್ ವಿಲ್ ಬಿ ಟೈಮ್, ಏನಾದರೂ ಹೊಸದು ಕಲಿಬೇಕು ಅನ್ಸುತ್ತಲ್ವ. ಆವಾಗ ನಾನು ಆಸ್ಟ್ರೇಲಿಯಾನಲ್ಲಿ ನೇಲ್ಸ್ ಮತ್ತು ಲ್ಯಾಶಸ್ ಕೋರ್ಸ್ ಕಲ್ತಿದ್ದೆ. ಸೊ ಅದನ್ನೇ ನಾನು ಇಲ್ಲಿ ಇವಾಗ ಮಾಡ್ತಾಯಿದ್ದೀನಿ ನಮ್ಮ ಸಲೂನಲ್ಲಿ ಆ್ಯಟ್ ಪ್ರೆಸೆಂಟು. ಸೊ ನಂದು ಎಷ್ಟು ರೀಲಲ್ಲಿ ನೇಲ್ಸ್ ಎಲ್ಲ ಬರುತ್ತಲ್ಲ, ನೀವು ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಆ ನೇಲ್ಸ್ ಎಲ್ಲ ನಾನೇ ಮಾಡಿರೋದು. ಮ್ಯಾಮ್ ಥ್ಯಾಂಕ್ ಯು ನಿಮ್ಮ ಬಗ್ಗೆ ಹೇಳಿದ್ದಕ್ಕೆ. ಹೇರ್ವೇಸ್ನಲ್ಲಿ ನಿಮ್ಮ ಪೊಸಿಷನ್ ಏನು ಮ್ಯಾಮ್? ಹೇರ್ವೇಸ್ ಸಲೂನಲ್ಲಿ ರೈಟ್ ನೌ ಐ ಆಮ್ ಅ ಫೌಂಡರ್, ಬ್ಯೂಟಿಷಿಯನ್, ಹೇರ್ ಡ್ರೆಸ್ಸರ್ ಆ್ಯಂಡ್ ಆಲ್ರೌಂಡರ್. ಆಲ್ಮೋಸ್ಟ್ ನಾನು ಎಲ್ಲ ಕೆಲಸನೂ ಮಾಡೋಕ್ಕೆ ಗೊತ್ತು ನನ್ನ ಸಲೂನಲ್ಲಿ. ಯಾವುದು ಒಂದು ಕೆಲಸ ನನಗೆ ಗೊತ್ತಿಲ್ಲ ಅಂತೇನಿಲ್ಲ.
ಆಲ್ ಕ್ಲೀನಿಂಗಿಂದ, ಹೇರ್ ಕಟ್ಟಿಂದ, ನೇಲ್ಸಿಂದ, ಲ್ಯಾಶಸ್, ಆಮೇಲೆ ಹೈಡ್ರಾಫೇಶಿಯಲ್, ಫೇಶಿಯಲ್ಸ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ನ್ಯಾನೋಪ್ಲಾಸ್ಟಿಯಾ, ಅವರ್ ವೆರಿ ಫೇಮಸ್ ನ್ಯಾನೋಪ್ಲಾಸ್ಟಿಯಾ, ಬೂಟಾಕ್ಸ್, ಹೇರ್ ಟ್ರೀಟ್ಮೆಂಟ್ಸ್ ಎಲ್ಲ ನಾನು ಮಾಡ್ತೀನಿ. ಸೊ ಎಲ್ಲ ಮಾಡಿದ್ರೇ ಒಂದು ಬಿಸ್ನೆಸ್ ಓನರ್ ಆಗೋಕ್ಕೆ ಸಾಧ್ಯ ಆಗೋದು. ದಟ್ ಈಸ್ ವಾಟ್ ಐ ಥಿಂಕ್. ಏನೂ ಗೊತ್ತಿಲ್ಲ, ಕಾಲಿಟ್ಬಿಟ್ಟಿದ್ದೀವಿ ಅನ್ನೋರು ಇದ್ದಾರೆ. ಐ ಡೋಂಟ್ ನೋ. ಬಟ್ ನನಗೇನು ಅನಿಸುತ್ತೆ ಅಂದರೆ, ನಾವು ಏನೇ ಬಿಸ್ನೆಸ್ ಮಾಡ್ತೀವಿ ಅಂದರೆ ಎಲ್ಲ ಗೊತ್ತಿರಬೇಕು. ನಮ್ಮ ಸಲೂನಲ್ಲಿ ಏನೇನು ಕೆಲಸ ಇರುತ್ತೆ ಆ ಎಲ್ಲ ಕೆಲಸ ಮಾಡೋ ಕೆಪಾಸಿಟಿ ಇದ್ರೇ ಒಂದು ಸಲೂನ್ ಓನರ್ ಆಗಬಹುದು ಅಂತ ನನ್ನ ಅನಿಸಿಕೆ. ಐ ಡೋಂಟ್ ನೋ ಅಬೌಟ್ ಅದರ್ಸ್. How many years have you been in hair and beauty game, ma'am? ಆಲ್ಮೋಸ್ಟ್ ನನಗಿವಾಗ 14 ಇಯರ್ಸ್ ಆಗ್ತಾಯಿದೆ ಇಂಡಸ್ಟ್ರಿನಲ್ಲಿ. ನಾನು ಹೇಳ್ದಂಗೆ ದೇರ್ ಇಸ್ ಮಲ್ಟಿಪಲ್ ಥಿಂಗ್ಸ್ ಐ ಹ್ಯಾವ್ ಡನ್. ಮೇಕಪ್ ಮಾಡಿದ್ದೀನಿ, ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ, ಆಮೇಲೆ ನೇಲ್ಸ್ ಆ್ಯಂಡ್ ಲ್ಯಾಶಸ್ ಮಾಡಿದ್ದೀನಿ. ಎವ್ರಿಥಿಂಗ್ ಐ ಹ್ಯಾವ್ ಡನ್. ಸೊ ಆಲ್ಮೋಸ್ಟ್ ಇವಾಗ 14 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಇವಾಗ ಸಲೂನ್ ಓಪನ್ ಮಾಡಿ 1.5 years ಆಗಿದೆ. ಸೊ ಯಾ, ಎಂಟೈರ್ ಕರ್ನಾಟಕಗೆ ನ್ಯಾನೋಪ್ಲಾಸ್ಟಿಯಾ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಮ್ಯಾಮ್. ಎಂಟೈರ್ ಕರ್ನಾಟಕದಲ್ಲಿ ನ್ಯಾನೋಪ್ಲಾಸ್ಟಿಯಾ ಅಂತ ತಲೆ ಕೆಡ್ಸಾಕ್ಬಿಟ್ಟಿದ್ದೀನಿ. ನಾನು ತಲೆ ಕೆಡ್ಸಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ ಎಲ್ಲರಿಗೂ. ಬಟ್ ಎಲ್ಲರಿಗೂ ಗೊತ್ತಿರಲಿಲ್ಲ ದ್ಯಾಟ್. ಬನ್ನಿ ಮ್ಯಾಮ್, ಬನ್ನಿ ಒಳಗಡೆ ಕುತ್ಕೊಂಡ್ಬಿಡಿ. ಎಲ್ಲರಿಗೂ ಗೊತ್ತಿರಲಿಲ್ಲ ಈ ನ್ಯಾನೋಪ್ಲಾಸ್ಟಿಯಾ ಏನು, ಈ ಬೂಟಾಕ್ಸ್ ಏನು. ಎಲ್ಲರಿಗೂ ಏನು ಅನ್ನಿಸ್ತಾಯಿತ್ತು, ಬರೀ ಸ್ಮೂತ್ನಿಂಗು, ಸ್ಟ್ರೈಟ್ನಿಂಗ್ ಅಷ್ಟೇ, ಇನ್ನೇನೂ ಇಲ್ಲ, ಅದು ಬಿಟ್ಟು ಇನ್ನೇನೂ ಇಲ್ಲ ಅಂದ್ಕೊಂಡಿದ್ರು. ಬಟ್ ಅದು ಬಿಯಾಂಡ್ ಇದೆ. ಪ್ರೋಟೀನ್ ಟ್ರೀಟ್ಮೆಂಟ್ ಇದು ನ್ಯಾನೋಪ್ಲಾಸ್ಟಿಯಾ. ಇವಾಗ ರೈಟ್ ನಾವು ನಮ್ಮ ಸಲೂನಲ್ಲಿ ಮೇಜರ್ ನಡೀತಾ ಇರೋದೇ ನ್ಯಾನೋಪ್ಲಾಸ್ಟಿಯಾ ಆ್ಯಂಡ್ ಬೂಟಾಕ್ಸ್. ಬಟ್ ಎಷ್ಟೊಂದು ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರ್ತೀರಾ, ಬರೀ ಇದೇನಾ ನೀವು ಮಾಡೋದು ನಿಮ್ಮ ಸಲೂನಲ್ಲಿ ಅಂತ. ನೋ, ಪೆಡಿಕ್ಯೂರ್ ಇದೆ, ಫೇಶಿಯಲ್ಸ್ ಇದೆ, ಹೈಡ್ರಾ ಫೇಶಿಯಲ್ ಇದೆ, ಹೇರ್ ಕಟ್ಸ್ ಇದೆ, ಹೇರ್ ಸ್ಪಾ ಇದೆ, ನೇಲ್ಸ್ ಇದೆ, ಆಮೇಲೆ ಇನ್ನೇನಿದೆ, ಫೇಶಿಯಲ್ಸ್ ಇದೆ, ಹೈಡ್ರಾ ಫೇಶಿಯಲ್ಸ್, ಆಲ್ ಟೈಪ್ಸ್ ಆಫ್ ಫೇಶಿಯಲ್ಸ್ ಇದೆ. ದೇರ್ ಇಸ್ ಎವ್ರಿಥಿಂಗ್. ಬಟ್ ನಾವು ರೀಲ್ಸಲ್ಲಿ ನ್ಯಾನೋಪ್ಲಾಸ್ಟಿಯಾಗಿ ಫೇಮಸ್ ಆಗಿದ್ದೀವಿ. ಮ್ಯಾಮ್, ಎಂಟೈರ್ ಕರ್ನಾಟಕಗೆ ವೈರಲ್ ಆಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇಟ್ಸ್ ಐ ಡೋಂಟ್ ನೋ, ಮೇ ಬಿ ಪೀಪಲ್ಗೆ ಜನಕ್ಕೆ ನಾನು ಇಷ್ಟ ಆಗಿರಬೇಕು, ಆರ್ ನಾವು ಕೊಡೋ ಕ್ವಾಲಿಟಿ ಆಫ್ ವರ್ಕ್ ಇಷ್ಟ ಆಗಿರಬೇಕು, ಇಲ್ಲ ನಾವು ಹೆಂಗೆ ಕ್ಲೈಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಅದು ಇಷ್ಟ ಆಗಿರಬೇಕು. ದ ಸೆವರಲ್ ರೀಸನ್ಸ್ ಏನಕ್ಕೆ ಇಷ್ಟು ವೈರಲ್ ಹೋಗ್ತಾ ಇದೆ ರೀಲ್ಸು ಅಂತ. ಅದು ನೀವೇ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡಿ, ಏನಕ್ಕೆ ಇಷ್ಟು ವೈರಲ್ ಆಗ್ತಾಯಿದೆ ರೀಲ್ಸು ಅಂತ. ಓವರ್ನೈಟ್ ಅಂತೂ ಇದು ನನಗೆ ಬಂದಿರೋ ರೆಕಗ್ನಿಷನ್ ಅಲ್ಲ. ಫಾರ್ ಶೋರ್ 14 ಇಯರ್ಸಿಂದ ನನ್ನ ಒಂದು ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್ ನಾನು ಕಂಪ್ಲೀಟ್ ಮಾಡ್ಕೋಬೇಕು, ಈ ಡ್ರೀಮ್ನ ನಾನು ಅಚೀವ್ ಮಾಡಲೇಬೇಕು ಅಂತ ಎವ್ರಿ ನೈಟ್ ನಾನು ಮಲಗಿದಾಗ ಯೋಚನೆ ಮಾಡ್ತೀನಲ್ಲ. ದಟ್ ಈಸ್ ವೈ ನಾನು ಇವಾಗ ದಟ್ ಈಸ್ ವೈ ಇಟ್ ಇಸ್ ಲೆಡ್ ಮೀ ಹಿಯರ್. ಆ್ಯಂಡ್ ಇನ್ನೊಂದೇನೆಂದರೆ, ಎಲ್ಲರೂ ಅಂದ್ಕೊಂಡಿದ್ದಾರೆ ನಾನು ಓವರ್ ನೈಟ್ ಏನೋ ಫೇಮಸ್ ಆಗಿಬಿಟ್ಟಿದ್ದೀನಿ, ಇಲ್ಲ ಓವರ್ ನೈಟ್ ಏನೋ ನನಗೆ ಜನ ಇಷ್ಟಪಟ್ಬಿಟ್ಟಿದ್ದಾರಂತ. ನೋ, ನಾವು ತುಂಬ ಕಷ್ಟಪಡ್ತೀವಿ. ಆಲ್ಮೋಸ್ಟ್ ನಾನು ಒಂದೊಂದು ಸತಿ ಮಿಡ್ನೈಟ್ 2 o'clock 3 o'clock ಎಲ್ಲ ಮನೆಗೆ ಹೋಗಿದ್ದೀನಿ ಕೆಲಸ ಮುಗಿಸ್ಕೊಂಡು. ದಟ್ ಈಸ್ ಏನಂದರೆ, ಅಷ್ಟು ಲವ್ ಮಾಡ್ತಾರೆ ಜನ ನಮಗೆ, ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ. ನೈಟ್ ಈವನ್ 9-10 o'clock ಬಂದ್ರೂ ನಾವು ಸಮ್ಟೈಮ್ಸ್ ವಿ ಹ್ಯಾವ್ ಟು ಟೇಕ್ ದೆಮ್. ಅವರು ಇಲ್ಲ, ನಾವು ಬೇರೆಯವ್ರ ಹತ್ರ ನಾವು ಮಾಡಿಸ್ಕೊಳ್ಳಲ್ಲ, ನಿಮ್ಮ ಹತ್ರನೇ ಮಾಡಿಸ್ಕೊಳ್ಳೋದು. ಓಕೆ, ಫೈನ್, ಗೋ ಹೆಡ್. ನಾವು ದಟ್ ಈಸ್ ವೈ ನಥಿಂಗ್ ಈಸ್ ಓವರ್ ನೈಟ್. ತುಂಬ ವರ್ಷದಿಂದ ಅದು ನನಗೆ ಆಸೆ ಇತ್ತು. ನಾನು ಬೇರೆ ಕಡೆನೂ ಮೀನ್ ವೈಲ್ ಕೆಲಸ ಮಾಡಿದ್ದೀನಿ, ತುಂಬ ಚಿಕ್ಕ ವಯಸ್ಸಿಂದನೂ ನಾನು ಕೆಲಸ ಮಾಡಿದ್ದೀನಿ. ಆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಇಲ್ಲ ನಾನು ಇದೇ ಕೆಲಸ ಮಾಡಬೇಕು, ನಾನು ಇಲ್ಲೇ ಇರಬೇಕು, ನಾನು ಸಾಯೋವರೆಗೂ ನಾನು ಇದೇ ಕೆಲಸ ನಾನು ಮಾಡ್ಕೊಂಡು ಹೋಗಬೇಕು, ದೇರ್ ಇಸ್ ನೋ ಅದರ್, ನನಗೆ ಬೇರೆ ದಾರಿ ಇಲ್ಲ ಹೋಗೋಕ್ಕೆ. ನಾನು ಡೂ ಆರ್ ಡೈ ಸಿಚುಯೇಷನ್ ಇರುತ್ತಲ್ಲ, ಆ ಸಿಚುಯೇಷನ್ ನಂಗೆ ಆಗಿತ್ತು. ಸೊ ದ್ಯಾಟ್ ಈಸ್ ವೈ ಡೂ ಆರ್ ಡೈ ಸಿಚುಯೇಷನ್ ಬಂದಾಗ ನೀವು ತೊಗೊಳ್ಳೋ ಡಿಸಿಷನ್ ಇರುತ್ತಲ್ಲ, ದಟ್ಸ್ ದ ಬೆಸ್ಟ್ ಡಿಸಿಷನ್. ಅದು ಸೇಮ್ ನನಗೆ ಆಗಿರೋದು. ಮ್ಯಾಮ್, ನಿಮ್ಮ ಯೂಟ್ಯೂಬ್ ಚಾನಲಿಂದ ಕರ್ನಾಟಕ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ,
ಸೊ ಬೇಸಿಕಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ ನನಗೆ, ನಿಮಗೆ ಆಲ್ರೆಡಿ ಗೊತ್ತು. ನನಗೆ ಎಷ್ಟಾಗುತ್ತೋ ಅಷ್ಟೇ ನಾನು ತೋರ್ಸೋಕ್ಕಾಗೋದು. ಬಟ್ ಯೂಟ್ಯೂಬ್ನಲ್ಲಿ ರಾ ವೀಡಿಯೋಸ್ ಬರುತ್ತೆ, ಕ್ಲೈಂಟ್ಸ್ ಮಾತಾಡೋದು, ಕ್ಲೈಂಟ್ಸ್ದು ಬಿಫೋರ್ ವೀಡಿಯೋ, ಕ್ಲೈಂಟ್ಸ್ದು ಆಫ್ಟರ್ ವೀಡಿಯೋ, ಕ್ಲೈಂಟ್ಸ್ ಕಮ್ಯುನಿಕೇಷನ್ನು. ನಾನು ಫೇಮಸ್ ಆಗಿರೋದೇ ಕ್ಲೈಂಟ್ ಹತ್ರ ನಾನು ಹೆಂಗೆ ಮಾತಾಡ್ತೀನಿ, ಹೆಂಗೆ ಕಮ್ಯುನಿಕೇಟ್ ಮಾಡ್ತೀನಿ, ಅದಕ್ಕೇ ಫೇಮಸ್ ಆಗಿರೋದು. ಸೊ ಅದನ್ನು ನಾನು ಎಂಟೈರ್ ರಾ ಕ್ಲಿಪ್ನ ನಾನು ಯೂಟ್ಯೂಬ್ನಲ್ಲಿ ಹಾಕಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ಡನ್ ಮ್ಯಾಮ್, ಥ್ಯಾಂಕ್ ಯು, ಬಾಯ್ ಬಾಯ್. ನಾವು ಸಲೂನಲ್ಲಿ ಫನ್ ಮಾಡ್ತೀವಲ್ಲ, ಆ ಫನ್ ಎಲ್ಲ ತೋರಿಸೋಣ ಅಂತ ನಾವು ಇದು ಪ್ಲ್ಯಾನ್ ಮಾಡಿದ್ದೀವಿ. ನಾವು ಸಲೂನಲ್ಲಿ ಬರೀ ಕೆಲಸ ಅಂತೇನಿಲ್ಲ, ನಾವು ಒಳಗಡೆ ಎಷ್ಟು ಫನ್ ಮಾಡ್ತೀವಿ ಸ್ಟಾಫ್ ಜೊತೆ, ಸ್ಟಾಫ್ ನನ್ನ ಜೊತೆ ಎಷ್ಟು ಫನ್ ಮಾಡ್ತಾರೆ, ಏನೇನು ನಾವು ಕಾನ್ವರ್ಸೇಷನ್ ಮಾಡ್ತೀವಿ, ಅದೆಲ್ಲ ನಾನು ಈ ವಿಡಿಯೋಲಿ ತೋರಿಸ್ತೀನಿ. ಮ್ಯಾಮ್ ಇನ್ನೊಂದು ಕ್ವಶನ್ ಇದೆ ಮ್ಯಾಮ್. ತುಂಬ ಜನ ಹೇರ್ ವೇಸ್ ಸಲೂನ್ ಎಲ್ಲಿ ಬರುತ್ತೆ, ಹೆಂಗೆ ಬುಕ್ ಮಾಡಬೇಕು, ಕಾಲ್ಸ್ ಸುಮಾರು ಜನ ಕಾಲ್ಸ್ ಪಿಕ್ ಮಾಡಲ್ಲ ಅಂತಾರೆ. ಸೊ ಕನ್ವೀನಿಯೆಂಟಾಗೆ ಜನ ಬರಬೇಕು ಅಂದರೆ ಏನಿದೆ ಪ್ರೊಸೀಜರ್ ಹೇರ್ ವೇಸ್ ಸಲೂನ್ಗೆ? ಫಸ್ಟ್ ಥಿಂಗ್ ಎಲ್ಲಿ ಬರುತ್ತೆ ಅಂದರೆ, ಸುಂಕದ ಕಟ್ಟೆಯಲ್ಲಿ ನಮ್ಮ ಸಲೂನ್ ಲೊಕೇಟೆಡ್ ಇರೋದು. ಡಿ ಮಾರ್ಟ್ ಇದೆ, ಮೇನ್ ಗೇಟ್ ಡಿ ಮಾರ್ಟ್. ಆ ಡಿ ಮಾರ್ಟ್ ಮೇನ್ ಗೇಟು ಪಾಸ್ ಆದರೆ, ಇಫ್ ಡಿ ಮಾರ್ಟ್ ಇಸ್ ಆನ್ ಯುವರ್ ಲೆಫ್ಟ್ ಸೈಡ್, ಡಿ ಮಾರ್ಟ್ ನಿಮ್ಮ ಲೆಫ್ಟ್ ಸೈಡ್ ಇದ್ದರೆ ಇನ್ನು ಸ್ವಲ್ಪ ಮುಂದೆ ಬನ್ನಿ, ಗೇಟ್ ದಾಟ್ಕೊಂಡು ಫಸ್ಟ್ ಲೆಫ್ಟ್ ತೊಗೊಳ್ಳಿ. ಚಿಕ್ಕ ರೋಡ್ ಅದು. ಫಸ್ಟ್ ಲೆಫ್ಟ್ ತೊಗೊಂಡು ಸ್ವಲ್ಪ ಡೌನ್ ಒಂದು 50 ಮೀಟರ್ಸ್ ಸ್ವಲ್ಪ ಡೌನ್ ಬಂದರೆ ಲೆಫ್ಟಲ್ಲೇ ಈ ಬಿಲ್ಡಿಂಗ್ ಕಾಣಿಸುತ್ತೆ ನಿಮಗೆ. ಇಟ್ಸ್ ಇನ್ ದ ಗ್ರೌಂಡ್ ಫ್ಲೋರ್. ಲೆಫ್ಟಲ್ಲೇ ಕಾಣಿಸುತ್ತೆ, ಈ ಬೋರ್ಡು ಇರುತ್ತೆ, ಈ ಡೋರ್ ಕಾಣಿಸುತ್ತೆ, ವೆರಿ ಪಾಪ್ಯುಲರ್ ಡೋರ್ ಇದು. ಇನ್ನು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಅಪ್ಪು ಎಗ್ ರೈಸ್ ಇದೆ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಡಿ ಮಾರ್ಟ್ ಬ್ಯಾಕ್ ಗೇಟ್, ಇದು ಪಕ್ಕದ ಬಿಲ್ಡಿಂಗೇ ಬ್ಯಾಕ್ ಗೇಟ್ ಇರೋದು. ಸೊ ತುಂಬ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಇಲ್ಲಾಂದರೆ ಗೂಗಲ್ಗೆ ಹೋಗ್ಬಿಟ್ಟು ಹೇರ್ ವೇಸ್ ಯೂನಿಸೆಕ್ಸ್ ಫ್ಯಾಮಿಲಿ ಸಲಾನ್ ಸುಂಕದ ಕಟ್ಟೆ ಅಂತ ಹಾಕಿದ್ರೆ ಅಲ್ಲಿ ನಿಮಗೆ ಡೈರೆಕ್ಷನ್ ಸಿಕ್ಬಿಡುತ್ತೆ. ಆ ಮ್ಯಾಪ್ ಹಾಕ್ಕೊಂಡು ಇಲ್ಲಿಗೆ ನೀವು ಡೈರೆಕ್ಟಾಗಿ ಬರ್ಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಬುಕ್ಕಿಂಗು ಏನಾಗ್ತಾ ಇದೆ ಅಂದರೆ, ಆನ್ಲೈನಲ್ಲಿ 2 ಸ್ಲಾಟ್ ಬಿಟ್ಟಿರ್ತೀವಿ ನ್ಯಾನೋಪ್ಲಾಸ್ಟಿಯಾಗೆ, ಬೂಟಾಕ್ಸ್ಗೆ. ಅದು ಆಲ್ರೆಡಿ ಬುಕ್ ಮಾಡ್ಕೊಂಬಿಟ್ಟಿರ್ತಾರೆ. ಬಟ್ ಆಫ್ಲೈನಲ್ಲೂ 2-3 ಸ್ಲಾಟ್ ನಾವು ಇಟ್ಕೊಂಡಿರ್ತೀವಿ. ವಾಕಿನ್ ಮಾಡೋರು ವಾಕಿನ್ ಮಾಡಿ, ಇಲ್ಲ ಫೋನ್ ಮಾಡಿ ಬರೋರು ಫೋನ್ ಮಾಡು ಬರ್ಬೋದು. ಸುಮಾರು ಜನ ನನಗೆ ವಾಟ್ಸಪ್ ಮಾಡಿದಾಗ ಹಾಯ್, ಊಟ ಆಯಿತಾ, ಬ್ರೇಕ್ಫಾಸ್ಟ್ ಆಯಿತಾ, ಹೌ ಆರ್ ಯು ಅಂತ ಕಳಿಸ್ತೀರಾ. ಡೋಂಟ್ ಡೂ ದ್ಯಾಟ್. HI ಹಾಯ್ ಅಂತ ಕಳಿಸಿ. ಬಾಟ್ ರಿಪ್ಲೈ ಮಾಡುತ್ತೆ ನಿಮಗೆ. ಬಾಟ್ ರಿಪ್ಲೈ ಮಾಡಿದಾಗ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ, ಅಪಾಯಿಂಟ್ಮೆಂಟ್ ಆಪ್ಷನ್ ಸಿಗುತ್ತೆ, ಮೆನ್ಯೂ ಆಪ್ಷನ್ ಸಿಗುತ್ತೆ, ಮತ್ತು ನಿಮಗೆ ರೇಟೆಲ್ಲ ಗೊತ್ತಿರಲ್ಲ, ಆ ರೇಟು ನೀವು ನೋಡ್ಬೋದು. ಆಮೇಲೆ ಲೊಕೇಶನ್ದು ಆಪ್ಷನ್ನು ಸಿಗುತ್ತೆ. ಲೊಕೇಶನ್ನು ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಟ್ ವಿಲ್ ಲೊಕೇಶನ್ನು ಸಿಗುತ್ತೆ ನಿಮಗೆ. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಟೇಕ್ ಯು ಟು ದ ಗೂಗಲ್ ಮ್ಯಾಪ್. ಸೊ ಈ 3 ಆಪ್ಷನ್ ಇದೆ. ದಯವಿಟ್ಟು ಊಟ ಆಯಿತಾ, ಹಾಯ್, ಎಲ್ಲಿದ್ದೀರಾ, ಹೌ ಆರ್ ಯು ಅದೆಲ್ಲ ಅವಾಯ್ಡ್ ಮಾಡಿ. ಜಸ್ಟ್ ಟೈಪ್ HI ಹಾಯ್, ಇಮಿಡಿಯೇಟ್ ನಿಮಗೆ ರಿಪ್ಲೈ ಬರುತ್ತೆ. 30 ಸೆಕೆಂಡ್ಸ್ ಒಳಗಡೆನೆ ಬಂದ್ಬಿಡುತ್ತೆ ನಿಮಗೆ ರಿಪ್ಲೈ. ಸೊ ಡೋಂಟ್ ವರಿ. ಮ್ಯಾಮ್ ಒನ್ ಲಾಸ್ಟ್ ಫೈನಲ್ ಕ್ವಶನ್. ವಾಟ್ ಮೇಡ್ ಯು ಫಾಲ್ ಇನ್ ಲವ್ ವಿತ್ ಹೇರ್ ಆ್ಯಂಡ್ ಸ್ಕಿನ್? ನಿಜ ಹೇಳ್ಬೇಕಂದ್ರೆ ಬೇರೆಯವ್ರಿಗೆ ರೆಡಿ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಅದಕ್ಕೇನೆ ದೇ ಶುಡ್ ಲುಕ್ ಬ್ಯೂಟಿಫುಲ್, ದೇ ಶುಡ್ ಲುಕ್ ಹ್ಯಾಂಡ್ಸಮ್. ಅದಕ್ಕೋಸ್ಕರನೇ ನನಗೆ ತುಂಬ ಇಷ್ಟ. ಆ ಫೀಲ್ಡ್ ಅಂದ್ರೇ ನಂಗೆ ತುಂಬ ಇಷ್ಟ. ಅದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಅಂದ್ಕೊಂಡೆ ನಾನು ಕೆಲಸ ಮಾಡೋದು. ಇದು ಇಲ್ಲ ಅಂದರೆ ನಾನು ಬೇರೆದು ಏನೂ ಇಲ್ಲ ಅಂತ ಅಂದ್ಕೊಂಡು ಮಾಡಿದ್ರೆ ಇದೇ ದಾರಿ ಕರೆಕ್ಟ್ ಅಂತ ಹೋಗ್ತೀವಿ ನಾವು. ಸೊ ಅದೇ ನನಗೂ ಅದೇ ಆಗಿರೋದು. ಸೊ ಸ್ಕಿನ್, ಹೇರ್, ಬ್ಯೂಟಿ ರಿಲೇಟೆಡ್, ಎನಿಥಿಂಗ್ ರಿಲೇಟೆಡ್ ಟು ಸಲೂನ್, ಐ ಲವ್ ಇಟ್. ನನ್ನ ಸಾಯೋವರೆಗೂ ನಾನು ಇದೇ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದನ್ನೇ ನಾನು ಮಾಡೋದು. ಇದು ಬಿಟ್ಟು ನನಗೆ ಬೇರೆ ಕೆಲಸ ಗೊತ್ತಿಲ್ಲ. Thank you ma'am. Looking forward for more of your vlogs and raw videos. ವ್ಲಾಗ್ಸ್ ರೆಡಿನಾ? ಇನ್ಮೇಲಿಂದ ಸಲೂನ್ ವ್ಲಾಗ್ಸ್. ಮತ್ತೆ ನಾವು ನಾಳೆ ಸಿಗೋಣ ವಿತ್ ನ್ಯೂ ಕ್ಲೈಂಟ್ಸ್, ನ್ಯೂ ಟ್ರೀಟ್ಮೆಂಟ್, ನ್ಯೂ ಲುಕ್. ಬಾಯ್.